ಸೋತವರ ಸಂಕಟ ವಿಶೇಷ ಸ್ವಾಗತ. ಚಂದ್ರಶೇಖರ್ ಮಾತಾಡ್ತಾ ಇದ್ರು. ನಿಜಕ್ಕೂ ಕೂಡ ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಿಂತಾಗ ಪಕ್ಷದ ಕಾರ್ಯಕರ್ತರು ನಾಯಕರು ಸೋಲಿಗಿಲ್ಲಿ ನಿಜಕ್ಕೂ ಕೂಡ ಆ ಓಟನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಛೋಟಾ ಮೋಟಾ ನಾಯಕರು ಮತ್ತು ಒಂದಷ್ಟು ಜನ ನೇರವಾಗಿ ಹೇಳಿದ್ರು ಜಿ ಟಿ ದೇವೇಗೌಡನ ಹೊರತುಪಡಿಸಿ ಬಹಳಷ್ಟು ಜನ ಅವರೇ ಓಟ್ ಹಾಕಿದಾರೋ ಇಲ್ವೋ ಅನ್ನುವಂಥ ಅನುಮಾನ ಇದೆ. ನಾನು ಚಂದ್ರಶೇಖರ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಸಾರಾ ಮಹೇಶ್ ಮತ್ತು ಚಿಕ್ಕಮಾದು. ಹೌದ್ರಿ, ಶಿಖಂಡಿ ಗೆಲ್ಲಿಸುವ ಶಕ್ತಿ ಇದೆ, ಅಂದರೆ ಈ ಸೋಲು ಈ ಗೆಲುವು ನಮ್ಮದೇ ಪಾತ್ರ. ಮಹಾಭಾರತದ ಶಿಖಂಡಿಗೂ ಕೂಡ ಒಂದು ಬೆಲೆ ಬಂತು ಅಂತ ಹೇಳಿದ್ದಾರೆ. ಅವರು ವಿಶ್ವನಾಥ್ ಹೇಳಿದ್ದು ಶಿಖಂಡಿ ರಾಜಕಾರಣ JDS ಮಾಡಿದೆ, ಅದನ್ನು ಒಪ್ಕೊಂಡಿದ್ದಾರೆ ನಿಮ್ಮ ನಾಯಕರುಗಳು. ಸರಿ, ಅವರು ಒಪ್ಕೊಂಡು ನನ್ನ ಯಾಕೆ ಕೇಳ್ತಾ ಇದ್ದೀರಿ? ಅಂದರೆ ಅವ್ರು ಸೋಲಿಸಿದ್ರಂತ ಆಯ್ತಲ್ಲ, ಒಪ್ಕೊಳ್ಳೋದು ನೀವು ಅದನ್ನು? ಅಲ್ಲಲ್ಲ, ಅವರು ಒಪ್ಕೊಂಡಿದ್ರೆ ನನ್ನ ಒಪಿನಿಯನ್ ಈಸ್ ನಾಟ್ ದಿ ಒಪಿನಿಯನ್ ಆಫ್ ದೆಮ್. ಯು ಆರ್ ಬಿಲಾಂಗ್ಸ್ ಟು JDS. ಮೇ ಬಿ ದೇ ಬಿಲಾಂಗ್ಸ್ ಟು JDS ಇರ್ಬೋದು, ಬಟ್ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇರೋದು ಇಟ್ ಕಾಂಟ್ ಬಿ ಗೋ ಐಡೆಂಟಿಕಲ್. ಈಗ ಅವರು ಸಾರಾ ಮಹೇಶ್ ಒಂದು ಮಾತು ಹೇಳಿದ್ರು, ಈ ಎಲೆಕ್ಷನ್ ರಿಸಲ್ಟು ತೃಪ್ತಿ ತಂದಿದೆ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಶ್ವನಾಥ್ ಸೋತಿರೋದು ತೃಪ್ತಿ ತಂದಿದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಕ್ಯಾಂಡಿಡೇಟ್ ಸೋತಿರೋದ್ರಿಂದ ಸಂಕಟ ಆಗಿದೆ ಅಂತ ಹೇಳಿದ್ದಿದ್ರೆ ನೀವೇನೋ ಸಂಕಟ ಅಂತ ಹೇಳಿದ್ದೀರಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಬಿಟ್ಟರು ತೃಪ್ತಿ ತಂದಿದೆ ಅಂದರೆ ಏನರ್ಥ? ಅವ್ರು ಗೆದ್ದಿರೋದು ನಾವು ಸೋತಿರೋದು ಎರಡರಲ್ಲೂ ತೃಪ್ತಿ ತಂದಿದೆ ಅಂತ ಆಯ್ತದೆ. ಅದನ್ನೇ ಹೇಳ್ತಾರೆ, ಈಗ ಅವರೇ ಒಪ್ಕೊಂಡಿದ್ರಲ್ಲ ಅಂತ. ಅದೇ ಇರ್ಬೋದು. ಸೊ ಅದರಿಂದ ದೇವೇಗೌಡರಿಗೆ ನೀವೇನಾದ್ರು ದೇವೇಗೌಡರು ಗಮನಿಸಲ್ವ ಇದನ್ನು? ಅವ್ರಿಗೆ ಗೊತ್ತಿದೆ ರೀ, ಎಲ್ಲವೂ ಅವ್ರಿಗೂ ಗೊತ್ತಿದೆ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಮನ್ನು ನಂಬಿಸಿ ಮೋಸ ಮಾಡಿದ್ರು. ಯಾರು ನಂಬಿಸರು? ನನಗೆ ಅಲ್ಲ, ನಾನು ಹೇಳಿದ್ರೆ ದೇವೇಗೌಡ ಕುಮಾರಸ್ವಾಮಿ ಅಂತ. ಈಗ ನೀವು ಕಾರ್ಯಕರ್ತ ತಂಬೆ ತಾನು ಚುನಾವಣೆಗೆ ಹೋಗೋದು, ದೇವೇಗೌಡ ನಿಮ್ಗೆ ಕ್ಯಾಂಡಿಡೇಟ್ ಮಾಡಿರ್ಬೋದು, ಕೆಲಸ ಮಾಡೋ ಕಾರ್ಯಕರ್ತ ತಾನೆ, ಲೀಡರ್ ತಾನೆ. ಅವರು ಎಲ್ಲ ಬಂದಿದ್ರು, ನಾಮಿನೇಷನ್ ಆಗ್ದಾಗಲೂ ಬಂದಿದ್ರು. ಸಾರಾ ಮಹೇಶ್ ಅವರು ನಿಮ್ಮ ಕ್ಯಾಂಡಿಡೇಟ್ ಮಾಡುವಾಗ ಅವರೇ ಮುಂದಾಳತ್ವ ವಹಿಸಿದ್ರು. ಬಟ್ ಅವ್ರು ಏನು ವರ್ಕ್ ಮಾಡ್ದಂಗೆ ಕಾಣೆ. ಯಾಕೆಂದರೆ ಅವರು ಕೇಳಿದೆ, ಏನಪ್ಪ ನೀನು ನನಗೆ ಮಾಡ್ತಾ ಇಲ್ಲ. ಸಾರಾ ಮಹೇಶ್, ಚಿಕ್ಕಮಾದು, ಸಂದೇಶ್ ನಾಗರಾಜ್ ಇವರೆಲ್ಲರೂ ಕೂಡ ಪಕ್ಷದ್ರೋಹಿಗಳಾಗ್ತಾರೆ. ಅಟ್ಲೀಸ್ಟು ಚಿಕ್ಕಮಾದು ನಮ್ಮ ಜೊತೆಲ್ಲಾರ ಬರೋರು, ಜೊತೆಲಾದರೂ ಪಿರಿಯಾಪಣ್ಣ ಆ ಕಡೆ ಈ ಕಡೆ ಹೋದಾಗ ಜೊತೆ ಭಾಷಣ ಮಾಡ್ತಿದ್ರು. ಬೇರೆ ಯಾರು ನನ್ನ ಜೊತೆ ಏನು ಬಂದಿಲ್ಲ. ಬಟ್ ಸಾರಾ ಮಹೇಶ್ ನಿಮ್ಮ ಸಂಬಂಧಿಕರ್ತಾನೆ, ಯಾಕೆ ಬರಲಿಲ್ಲ ಜೊತೆಗೆ ಅಂತ ಚುನಾವಣಾ ರಾಜಕಾರಣದಲ್ಲಿ? ಅವ್ರನ್ನೇ ಕೇಳಬೇಕು. ಈಗ ಅವರು ದೊಡ್ಡ ರಾಜಕಾರಣಿ ಆಗಿದ್ದಾರೆ. ನಾನು ಕರೆದಿರ್ಬೋದು ಛೋಟಾ ಮೋಟಾ ಅಂತ, ಆದರೆ ಈಗ ದೊಡ್ಡ ರಾಜಕಾರಣಿ ಆಗಿದ್ದಾರೆ. ಅದೇನು ಈಗ ನೇರವಾಗಿ ವಿಶ್ವನಾಥ್ ಏನು ಹೇಳಿದ್ದಾರೆ, ಇದು ಶಿಖಂಡಿ ರಾಜಕಾರಣನೇ, ಇದು ನಾನು ಅವ್ರ ವಿರುದ್ಧ ಮಾಡಿದ್ದು ಕೆಲವು ಪಾಲಿಸಿ ಮ್ಯಾಟ್ರ್ ವಿಚಾರದಲ್ಲಿ ರಾಜಕಾರಣದ ಬಗ್ಗೆ ಟೀಕೆ ಮಾಡಿದ್ದು ನಿಜ. ನಾನೇನು ಒಕ್ಕಲಿಗೆ ವಿರೋಧಿ ಅಲ್ಲ, ಆದರೆ ಒಕ್ಕಲಿಗ ವಿರೋಧಿ ಅಂತೇಳಿ ಬಿಂಬಿಸಿ JDSನವರು ನನ್ನನ್ನು ಸೋಲಿಸುವಂಥ ಪ್ರಯತ್ನ ಮಾಡೋದು. ಹಾಗಿದ್ರೆ ಅವ್ರು ನೇರವಾಗಿ ರಾಜಕಾರಣ ಮಾಡ್ಬೋದಿತ್ತು. ಚಂದ್ರಶೇಖರ್ ಅವ್ರನ್ನ ಇಟ್ಕೊಂಡು ನನ್ನ ವಿರುದ್ಧ ಯಾಕೆ ರಾಜಕಾರಣ ಮಾಡಿದ್ರು ಅಂತ ಅವ್ರು. ನನ್ನ ಇಟ್ಕೊಂಡು ಅವರು ರಾಷ್ಟ್ರ ನಾಯಕರುಗಳಿಗೆ ಇವೆಲ್ಲ ಗೊತ್ತಿರಲಿಲ್ಲ. ಈಗ ಬಹುಶಃ ಅವ್ರ ಗಮನಕ್ಕೆ ಬಂದಿದೆ, ಬಹುಶಃ ಏನಿಲ್ಲ, ಬಂದಿದೆ. ಮುಂದೆ ಏನಾಯ್ತದೆ ನೋಡಬೇಕು. ಸೊ ನಿಮ್ಮ ಪ್ರಕಾರ ನಾನು ಹೇಳ್ತೇನೆ, ನೀವೀಗ ನ್ಯಾಯಮೂರ್ತಿ ಅಲ್ಲ, ನೀವು ಪಕ್ಷದಲ್ಲಿ ನಾಯಕರು, ಕ್ಯಾಂಡಿಡೇಟ್. ಈಗ ಹೌದೌದು, ಪಕ್ಷದ ವಿರುದ್ಧ ಓಟ್ ಹಾಕಿ ಅಂತ ಹೇಳಿದವರು, ಅಥವಾ ಪಕ್ಷಕ್ಕೆ ಓಟ್ ಹಾಕಿಲ್ಲ ಅನ್ನೋರು, ಅಥವಾ ಪಕ್ಷದ ಪರವಾಗಿ ಕೈ ಮುಗಿದು ಆಮೇಲೆ ಓಟು ನಾನು ಹೇಳಿದವರಿಗೆ ಗೊತ್ತಲ್ಲ ಅವ್ರಿಗೆ ಓಟ್ ಹಾಕಿ ಅನ್ನೋರು, ಅವರು ತಾಯಿ ದ್ರೋಹಿಗಳಾಗಲ್ವಾ? ಅಲ್ರಿ, ಈಗ ಅವರೇ ಓಪನಾಗಿ ಒಪ್ಕೊಂಡು, ಈಗ ಸಾರಾ ಮಹೇಶ್ ಅವರ ಪ್ರೆಸ್ ಮೀಟಲ್ಲಿ ನಮ್ಮ JDS ಓಟೆಲ್ಲ ಶಿಫ್ಟ್ ಆದದ್ದು ಹೇಳ್ತಾವ್ರಲ್ಲ, ಅವರೇ ಹೇಳ್ತಾವ್ರೆ. ಆಮೇಲೆ ಅವ್ರು ಏನು ಆಕ್ಷನ್ ತಗೊಂಡು ಅಂತ ಹೇಳ್ಬೇಕ್ರಕ್ಕೆ. ಈಗ ರಮ್ಯಾ ಯಾವ ನಾಯಕರು ನಮ್ಮ ವಿರುದ್ಧ ಕೆಲಸ ಮಾಡಿದ್ರು ಹೇಳಿದ್ದಾರೆ. ವಿಶ್ವನಾಥ್ ಕೂಡ ಯಾರ ನಾಯಕ ನಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಮೀರ್ ಸಾಧಿಕರಿದ್ದಾರೆ ಅಂತಾಯ್ತು. ಅದಕ್ಕೋಸ್ಕರ ಈಗ ಅವ್ರ ಸ್ಟೇಟ್ಮೆಂಟ್ ಪ್ರಕಾರನೇ ರಾಷ್ಟ್ರ ನಾಯಕರು ದೇ ಮೇ ಟೇಕ್ ಸಮ್ ಸ್ಟೆಪ್ಸ್. ನಾನು ನೀರು ಕೇಳ್ತೀನಿ ಚಂದ್ರಶೇಖರ್ ಅವರೇ, ಇವತ್ತು ರಾಜಕಾರಣದ ಕ್ಲೀನ್ ಆಗಬೇಕು ಅನ್ನೋಂಥ ವಿಷಯ ಇದೆ. ಅವ್ರು ಕೇವಲ ವಿಶ್ವನಾಥರನ್ನು ಸೋಲಿಸಲೇಬೇಕು ಅಂತೇಳಿ ಓಟನ್ನು ಟ್ರಾನ್ಸ್ಫರ್ ಮಾಡಿದ್ರ, ಅಥವಾ ಇನ್ಯಾವುದಾದ್ರೂ ಇಂಟ್ರೆಸ್ಟ್ ಬಿತ್ತ ಅಂತ? ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇ ಹ್ಯಾವ್ ನಾಟ್ ವರ್ಕ್ಡ್ ಫಾರ್ ಮೀ ಅಂತ ಗೊತ್ತಷ್ಟೆ. ಕೆಲವರು ಪಾಪ ಆನೆಸ್ಟಾಗಿ ವರ್ಕ್ ಮಾಡಿದ್ದಾರೆ, ಅವ್ರ ಮಾತು ಕೇಳಿ ಓಟ್ ಹಾಕ್ತಾ ಇರ್ಬೋದು. ಕೆಲವರು ಆನೆಸ್ಟಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ಇವರು ಕೂಡ ನನಗೆ ವಿರೋಧವಾಗಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ಮೆಜಾರಿಟಿ ಆಫ್ ದೆಮ್ ದೇ ವರ್ಕ್ಡ್ ಅಗೇನ್ಸ್ಟ್ ಮೀ. ಇನ್ಸ್ಟೆಡ್ ಆಫ್ ಸೇಯಿಂಗ್ ದೇ ಆರ್ ವರ್ಕ್ಡ್ ಅಗೇನ್ಸ್ಟ್ ಮೀ, ದೇ ವರ್ಕ್ಡ್ ಇನ್ ಫೇವರ್ ಆಫ್ BJP. ಸೊ ನಿಮ್ಮ ಸೋಷಿಯಲ್ ಸ್ಟೇಟಸ್ನ ಬಲಿ ಕೊಟ್ಟರು ಅಂತ ನಿಮ್ಮ ಕಾರ್ಯಕರ್ತರು? ಯಾಕೆ ಬಲಿಯಾಗೋಗುತ್ತೆ ರೀ? ಆ ಎಲೆಕ್ಷನ್ ಸೋತ ಕ್ಷಣಕ್ಕೆ ನನ್ನ ಸ್ಟೇಟಸ್ ಹೋಯ್ತದ? ಹಂಗಲ್ಲ, ನಿಮ್ಮ ತಂದಿದ್ದ ಆ ಕಾರಣಕ್ಕೆ ತಾನೇ ಹೆಲ್ಪ್ ಆಗ್ಬೋದು. ಎಲ್ಲ ಹೆಲ್ಪ್ ಆಗ್ಬೋದು. ಹೇಳ್ತಾ ಇರೋದೇನು, ನನಗೆ ಹಾಕಿರೋ ನನ್ನ ಕ್ಲೈಂಟ್ಸ್ಗಳು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ನನಗೆ ಪ್ರೀತಿ ಮಾಡೋ ಓಟ್ ಹಾಕಿದ್ದಾರೆ ಅಂತಂದರೆ ನಾನು ಸಹಾಯ ತೊಗೊಂಡಿರೋ. ಮತ್ತೆ
ಹಾಗಾದ್ರೆ JDS ನಿಮ್ಮನ್ನ ಯಾಕೆ ನಿಲ್ಲಿಸಿದ್ರು ಟಿಕೆಟ್ ಕೊಟ್ಟು? ಗೆಲ್ಬೋದು ಅಂತ ನಿಲ್ಸಿದ್ರು ಪಾಪ. ದೇ ಎಕ್ಸ್ಪೆಕ್ಟೆಡ್ ದಟ್ ಐ ವುಡ್ ವಿನ್. ಅವ್ರು ಸೋಲ್ಸಕ್ಕೆ ನಿಲ್ಸಿದ್ರು ಅಂತ ನಾನು ಹೇಳ್ತೀನಪ್ಪ, ರಿಸಲ್ಟ್ ನೋಡಿದ್ಮೇಲೆ. ಅದು ರಿಸಲ್ಟ್ ನೋಡಿದ್ಮೇಲೆ ಸೋಲ್ಸಕ್ಕೆ ನಿಲ್ಸಿದ್ರು ಅಂತ ಕಾರ್ಯಕರ್ತರು, ಮೈಸೂರು ಕಾರ್ಯಕರ್ತರಿಗೆ ಹೇಳ್ಬೋದೇ ಹೊರತು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಹೇಳೋಕ್ಕಾಗೋದಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ ನಾನು ಗೆಲ್ಲಿಸ್ಬೇಕು ಅಂತ. ಇವತ್ತು ಕುಮಾರಸ್ವಾಮಿ ಅವರು ಯಾವುದೋ ಪ್ರೆಸ್ ಮೀಟಲ್ಲಿ ಅಲ್ಲ ಟಿ ವಿನಲ್ಲಿ ಹೇಳಿದ್ದಾರಲ್ಲ. ಸೊ ನಿಮ್ಮಲ್ಲಿ ಮೀರ್ ಸಾಧಿಕರಿದ್ದಾರೆ, ಇದಾರೋ ಇಲ್ವೋ ಮೀರ್ ಸಾಧಕರು ಪಾಪ. ಅಲ್ಲ ಮೀರ್ ಸಾಧಿಕರು ಇದ್ರೆ ತಾನೇ ಸೋಲಕ್ಕಾಗೋದು. ಮೀರ್ ಸಾಧಕಂಗೆ ಯಾಕೆ ಇದಕ್ಕೆ ಈ ಪಟ್ಟ ಕಟ್ಟಕ್ಕೆ ಹೋಯ್ತೀರಿ? ಮೀರ್ ಸಾಧಕೇನೋ ಒಬ್ಬ ಟಿಪ್ಪು ಸುಲ್ತಾನ್ ಸೋತ, ಮೀರ್ ಸಾಧಕ್ ಇಲ್ಲಿ ಭಾಳ ಜನ ಸೋಲ್ಸ್ಬಿಟ್ರಿ ಇಲ್ಲಿ JDS ಅಲ್ಲಿ. JDS ಅಲ್ಲಿ ಭಾಳ ಜನ ಮೀರ್ ಸಾಧಿಕರು ಸೋಲಿಸ್ಬಿಟ್ರು ಅಂತ ಮಾತಾಡಿದ್ರೆ, ಟಿಪ್ಪು ಸುಲ್ತಾನ್ನ ಮೀರ್ ಸಾಧಿಕ್ ಸೋಲಿಸಿರ್ಬೋದು. ಆದರೆ ಮೈಸೂರಿನಲ್ಲಿ ಭಾಳಷ್ಟು ಜನ ಮೀರ್ ಸಾಧಿಕರು ಸೋಲಿಸಿದಾರಂತ. ಆ ಮೀರ್ ಸಾಧಿಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ವೇದಿಕೆಯಲ್ಲಿ ಕೂಡ ಚರ್ಚೆ ಮಾಡ್ತೇನೆ. ಇದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ, ಮಾಜಿ CM ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಕೂಡ ಬಂದಿದೆ, ಚರ್ಚೆ ಆಗಬೇಕು ಅನ್ನೋ ಮಾತನಾಡ್ತಾರೆ. ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು